ಏನ್ ಗೊತ್ತಾ, 8 ಗಂಟೆ ಜಾಬ್ ಮಾಡಿ ದೊಡ್ಡ ಕನಸು ಅಚೀವ್ ಮಾಡ್ತೀನಿ ಅಂದ್ರೆ ಅದು ನಿಮ್ಮ ಭ್ರಮೆ ಗುರು. ಯಾರಾದ್ರೂ ಒಬ್ಬ ಸಕ್ಸಸ್ಫುಲ್ ಮನುಷ್ಯನ ಕಣ್ಣಲ್ಲಿ ಕಣ್ಣಿಟ್ಟು ಹೋಗಿ ಕೇಳಿ ಅವರು ಹಾರ್ಡ್ ವರ್ಕ್ ಮಾಡೇ ಇಲ್ಲ ಅಂತ, ಆಗ ನೋಡೋಣ. ಮತ್ತೆ ಅವ್ರನ್ನ ಹೋಗಿ ಕೇಳಿ ಲೈಫ್ ನಲ್ಲಿ ಏನ್ ಬೇಕು ಅಂತ. ಅವ್ರು ಹೀಗೆ ಹೇಳ್ತಾರೆ, ಏನು ಅಂದ್ರೆ 8 ಗಂಟೆ ನೆಮ್ಮದಿಯಾದ ನಿದ್ದೆ ಅಂತ. ಯಾಕೆ ಅಂದ್ರೆ ಅವ್ರಿಗೆ ಈಟಿಂಗ್, ಚಿಲ್ಲಿಂಗ್, ಕಂಫರ್ಟ್ ಇವೆಲ್ಲ ಸೆಕೆಂಡ್ ಪ್ರಯಾರಿಟಿ ಆಗ್ಬಿಟ್ಟಿದೆ. ಬಡತನದಲ್ಲಿ ಹುಟ್ಟಿದ್ರೆ ಅದು ನಿಮ್ಮ ತಪ್ಪಲ್ಲ, ಆದ್ರೆ ಬಡತನದಲ್ಲೇ ಸತ್ರೆ ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ಸಮ್ವೇರ್ ನೀನು ನಿನ್ನ ಪೊಟೆನ್ಶಿಯಲ್ ಯೂಸ್ ಮಾಡ್ತಾ ಇಲ್ಲ ಅಂತ ಅರ್ಥ. ಬಾಲ್ಯ ಬಡತನದಲ್ಲಿ ಹೋದ್ರೂ ಪರವಾಗಿಲ್ಲ, ಅದು ಶೇಮ್ ಅಲ್ಲ. ಆದ್ರೆ ನಿನ್ನ ಅಪ್ಪನ ವಯಸ್ಸಾದ್ಮೇಲೂ ಕೂಡ ಅವರು ಸ್ಟ್ರಗಲ್ ಮಾಡ್ತಾ ಇದ್ರೆ ಆಗ ಅದು ನಿನ್ಗೆ ವೇಕಪ್ ಕಾಲ್ ಆಗ್ಬೇಕು. ನೀವು ಯಾವುದೇ ಒಂದು ದೊಡ್ಡ ಶಾಪ್ ಅಲ್ಲಿ ಪ್ರೈಸ್ ಟ್ಯಾಗ್ ನೋಡಿ ನಮ್ಮ ಬಡ್ಜೆಟ್ ಇದಲ್ಲ ಅಂತ ಯೋಚಿಸ್ತೀವಿ. ಆದ್ರೆ ಒಂದಿನ ನಿಮ್ಮಪ್ಪ ಶಾಪ್ಗೆ ಹೋಗಿ ಪ್ಯಾಕ್ ಮಾಡ್ರಿ ನನ್ ಮಗ ಇದ್ದಾನೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ಬೇಕು. ಅವಾಗ ನಿನ್ಗೆ ಅದು ರಿಯಲ್ ಸಕ್ಸಸ್ ಮಚ್ಚ. ಕಾರ್, ಬೈಕ್, ಫಾಲೋವರ್ಸ್ ಅಲ್ಲ, ಪೇರೆಂಟ್ ಫೇಸ್ ನಲ್ಲಿ ಪ್ರೌಡ್ ಸ್ಮೈಲ್ ಬಂದ್ರೆ ಅದೇ ನಿನ್ನ ಸಕ್ಸಸ್ ಲೆವೆಲ್. ವರ್ಕ್ 8 hours ಫಾರ್ ಸ್ಯಾಲರಿ ಅಥವಾ ವರ್ಕ್ 16 hours ಫಾರ್ ಲೆಗಸಿ. ಇವೆರಡರಲ್ಲಿ ಯಾವ್ದು ಅಂತ ನೀವೇ ಚಾಯ್ಸ್ ಮಾಡಿ.